ಮುದ್ದೇಬಿಹಾಳ ಒಂದು ಶಿಕ್ಷಣ ಸಂಸ್ಥೆಯನ್ನು ಕಟ್ಟುವುದು ಶಾಲೆಯ ಶಿಕ್ಷಕಿಯರ ಕೆಲಸದ ಮೇಲೆ ಅವಲಂಬಿತವಾಗಿರುತ್ತದೆ. ಇಂದು ಬಡ ಮಕ್ಕಳಿಗೆ ಉನ್ನತವಾದ ಶಿಕ್ಷಣ ಸಿಗಬೇಕು ಎಂದು ಈ ಶಿಕ್ಷಣ ಸಂಸ್ಥೆಯನ್ನು ಕಟ್ಟಿದಂತಿದೆ. ಬಡವರಿಗೆ ಮೂಲಭೂತವಾದ ಶಿಕ್ಷಣ ಸಿಗಬೇಕು ಎಂದು ನಿವೃತ್ತ ದೈಹಿಕ ಶಿಕ್ಷಣಾಧಿಕಾರಿಗಳಾದ ಎಸ್.ಬಿ. ಛಲವಾದಿ ಹೇಳಿದರು. ಪಟ್ಟಣದ ಮಾರುತಿ ನಗರದಲ್ಲಿರುವ ವಿದ್ಯಾಜ್ಯೋತಿ ಪಬ್ಲಿಕ್ ಶಾಲೆಯ 3ನೇ ವಾರ್ಷಿಕೋತ್ಸವ ಸಮಾರಂಭದ ಕಾರ್ಯಕ್ರಮ ಉದ್ಘಾಟಿಸಿ ಮಾತನಾಡಿದರು. ಮಕ್ಕಳು ಭವಿಷ್ಯದ ಹಿತದೃಷ್ಟಿಯಿಂದ ಒಳ್ಳೆಯ ಶಾಲೆಗೆ ಸೇರಿಸಬೇಕು, ಅಂದಾಗಲೇ ಅವರ ಜೀವನ ರೂಪಿಸಿದಂತಾಗುವುದು ಎಂದು ತಿಳಿಸಿದರು. ನಂತರ ಯುವ ಸಂಘಗಳ ಒಕ್ಕೂಟದ ಅಧ್ಯಕ್ಷ ಪುಂಡಲಿಕ ಮುರಾಳ ಮಾತನಾಡಿ, ಆಧುನೀಕರಣದ ಭರಾಟೆಯಲ್ಲಿ ಇಂದಿನ ಮಕ್ಕಳಿಗೆ ನಾವುಗಳು ವಿದ್ಯೆಯ ಜೊತೆಯಲ್ಲಿ ಒಳ್ಳೆಯ ನಡತೆ ಕಲಿಸಬೇಕು. ಶಾಲೆಯ ಆಡಳಿತ ಮಂಡಳಿ ಸಿಬ್ಬಂದಿಯು ಪ್ರಾಮಾಣಿಕತೆಯಿಂದ ಸಲ್ಲಿಸುತ್ತಿರುವ ಸೇವೆಯ ಪ್ರತೀಕವಾಗಿ ಮಕ್ಕಳು ಉತ್ತಮ ಶಿಕ್ಷಣ ಹೊಂದುತ್ತಿದ್ದಾರೆ. ಶಾಲೆಗೆಯಲ್ಲಿನ ಸೌಲಭ್ಯಗಳನ್ನು ನೋಡಿ ಜನರು ತಮ್ಮ ಮಕ್ಕಳನ್ನು ಕಳುಹಿಸುತ್ತಾರೆ. ಮುಂದಿನ ದಿನಗಳಲ್ಲಿ ಈ ಶಾಲೆಯ ಉನ್ನತವಾದ ಹೆಜ್ಜೆ ಹಾಕುವಂತಾಗಲಿ ಎಂದು ಶುಭ ಹಾರೈಸಿದರು. ನಂತರ ಸುರೇಶಗೌಡ ಬೆಂಗಳೂರು ಮಾತನಾಡಿ, ಇಂದಿನ ಶಾಲೆಗಳು ದುಡ್ಡು ವಸೂಲಿ ಮಾಡುವ ಕೇಂದ್ರಗಳಾಗಿವೆ. ಸದ್ಯದ ಸ್ಥಿತಿಯಲ್ಲಿ ಬಡ ಮಕ್ಕಳಿಗೆ ಉನ್ನತವಾದ ಶಿಕ್ಷಣ ಮರೀಚಿಕೆಯಾಗಿದೆ. ಒಂದು ಉತ್ತಮವಾದ ಶಾಲೆ ಪ್ರಾರಂಭಿಸುವುದು ಬಹಳ ಕಷ್ಟಗಳಿಂದ ನಾನು ಒಂದು ಸ್ಥಾನಕ್ಕೆ ಬಂದವನು. ಹಿಂದೆ ನಾನು ಬಡತನದಲ್ಲಿ ಹುಟ್ಟಿ ಬೆಳೆದವನು. ಮನೆಯಲ್ಲಿನ ಕಷ್ಟವನ್ನು ನೋಡಿ ಊರು ಬಿಟ್ಟವನು. ಮಕ್ಕಳಿಗೆ ಉನ್ನತವಾದ ಶಿಕ್ಷಣ ಕಲಿಸಲು ಈ ಶಾಲೆ ಪ್ರೇರೇಪಣೆಯಾಗಲಿ ಎಂದು ಸಲಹೆ ನೀಡಿದರು. ಯುವ ಮುಖಂಡರಾದ ಬಸಯ್ಯ ನಂದಿಕೇಶ್ವರ ಮಠ್ ಮಾತನಾಡಿ, ಶಿಕ್ಷಣದ ಅಭಿವೃದ್ಧಿಯಾದಾಗ ಮಾತ್ರ ದೇಶದ ಪ್ರಗತಿ ಸಾಧ್ಯ. ಮಕ್ಕಳು ಈ ಶಾಲೆಯಲ್ಲಿ ದೊರೆಯುತ್ತಿರುವ ಒಳ್ಳೆಯ ಶಿಕ್ಷಣದ ಅನುಕೂಲ ಪಡೆದು ಜೀವನದಲ್ಲಿ ಸಾಧನೆ ಮಾಡಬೇಕು. ಇಂದು ಮಕ್ಕಳಿಗೆ ಹೆಚ್ಚಿನ ಶಿಕ್ಷಣ ಕಲಿಸಲು ಪಾಲಕರು ಜೋತು ಬಿದ್ದು ಸಂಸ್ಕಾರ, ದೇಶ ಪ್ರೇಮ ಕಲಿಸುವುದನ್ನು ಮರೆಯುತ್ತಿದ್ದೇವೆ. ಹಿರಿಯರು ಮಕ್ಕಳಿಗೆ ಒಳ್ಳೆಯ ನಡತೆಯುಳ್ಳ ಕಥೆಗಳನ್ನು ಹೇಳುವಂತಾಗಬೇಕು ಎಂದರು. ಇದೇ ವೇಳೆಯಲ್ಲಿ ವಿವಿಧ ಕ್ರೀಡಾ ತರಗತಿಗನುಗುಣವಾಗಿ ಶ್ರೇಯಾಂಕದಲ್ಲಿ ಆಯ್ಕೆಯಾದ ಮಕ್ಕಳಿಗೆ ಸಂಸ್ಥೆಯಿಂದ ಪ್ರಶಸ್ತಿ ಹಾಗೂ ಫಲಕ ನೀಡಿ ಗೌರವಿಸಲಾಯಿತು. ಡಾಕ್ಟರ್ ಶ್ರೀ ಲಾಲಲಿಂಗೇಶ್ವರ ಶರಣರು, ದೇವಿ ಉಪಾಸಕರು, ಶ್ರೀ ದುರ್ಗಾ ಪರಮೇಶ್ವರಿ ಆಶ್ರಮ ಕಾರ್ಯಕ್ರಮದ ದಿವ್ಯ ಸಾನ್ನಿಧ್ಯವನ್ನು ವಹಿಸಿಕೊಂಡಿದ್ದರು. ಚನ್ನಪ್ಪಗೌಡ ಬಿ ಪಾಟೀಲ್, ತಾಲೂಕು ಪಂಚಾಯತ್ ಮಾಜಿ ಸದಸ್ಯರು, ಶ್ರೀಶೈಲ್ ಹೂಗಾರ್, ಕಿರುತೆರೆಯ ಹಾಸ್ಯ ಕಲಾವಿದರು, ಚನ್ನಬಸಪ್ಪ ಎಸ್ ಪಡದಾಳಿ, ವಿದ್ಯಾಜ್ಯೋತಿ ಪಬ್ಲಿಕ್ ಸ್ಕೂಲ್ ಪಾಲಕರ ಪ್ರತಿನಿಧಿಗಳಾಗಿ ಚಂದ್ರಶೇಖರ್ ಭ ಬಿರಾದಾರ್, ಆರ್.ಎಸ್. ವಡಗೇರಿ, ಎಲ್.ಪಿ.ಎಸ್. ಬೂದಿಹಾಳ, ವೀರೇಶ್ ಗುರುಮಠ್, ಬಸವರಾಜ್ ಎಸ್ ಕತ್ತಿ, ಭಾವನಾ ಬಿ ಕತ್ತಿ ಇದ್ದರು. ನಂತರ ಶಾಲಾ ಮಕ್ಕಳಿಂದ ಸಾಂಸ್ಕೃತಿಕ ಕಾರ್ಯಕ್ರಮ ನಡೆದವು. ನೀವು ಅವ್ರನ್ನ ಸ್ಕೂಲ್ ಮಕ್ಕಳನ್ನ ಅವ್ರ ತಂದೆ ತಾಯಿನ ಕೇಳಿ, ನಾನೇನಾದರೂ ಪಿ ಜಿಗಾಗಲಿ ಇನ್ನೊಂದು ಕಾಲಿ ಪ್ರೆಷರ್ ಮಾಡಿದ್ನಿ ಅಂತ ಹೇಳಿದ್ರೆ ನಾನು ಸ್ಕೂಲೇ ಮುಚ್ಚಿಬಿಡ್ತೀನಿ ಅಂತ ಹೇಳ್ದ. ಆ ಒಂದು ಮಾತು ಕೇಳಿ ನಮ್ಮ ಚಲವಾದಿ ಸಾಹೇಬರು ಅದೇ ಮಾತು ಹೇಳಿದ್ರು. ತುಂಬ ಸಂತೋಷ. ಅಂಥದ್ರಲ್ಲಿ ಇಂಥ ಸ್ಕೂಲ್ಗಳಿಗೆ ನಿಮ್ಮ ಈ ದುಡ್ಡು ವಸೂಲಿ ಮಾಡೋರಿಗೆಲ್ಲ ಮಕ್ಕಳಿಗೆಲ್ಲ ಸ್ಕೂಲ್ಗಳು ಹಚ್ಚಬೇಡಿ ಅಂಥವ್ರು ಸುಮಾರು ಜನ ಈ ಬಿಜಾಪುರ ಜಿಲ್ಲೆ ತಾಳಿಕೋಟೆಯಲ್ಲಿ ಸುಮಾರು ಜನ ನನ್ನ ಫ್ರೆಂಡ್ಸ್ಗಳವ್ರೆ. ನಾವೊಂದು ಸ್ಕೂಲ್ ಮಾಡ್ತೀನಿ, 1 ಎಕರೆ ಜಮೀನು ಐತಿ, ನಾವು ನೀನು ಪಾರ್ಟ್ನರ್ ಆಗೋಣ ಅಂತ. ಇವತ್ತು ಒಂದು 2-3 ಕೇಳಿದ್ರೆ ನನಗೆ ಒಂದು ಸ್ಕೂಲ್ ಮಾಡೋಣ, ನೀವೊಂಚೂರು ಪಾರ್ಟ್ನರ್ ಆಗಿಬಿಡಿ, ಸರ್ಕಾರದಿಂದ ಮಾಡಿಸ್ಕೊಡಿ, ಸಿದ್ದರಾಮಯ್ಯವ್ರಿಗೋ ಕುಮಾರಸ್ವಾಮಿಗೋ ಹೇಳಿ ಅಂತ. ಅವ್ರು ನಿಮ್ಮ ಮಕ್ಕಳ ಎಜುಕೇಷನ್ಗೆಲ್ಲ ಅವ್ರ ದುಡ್ಡಿಗೆ. ಒಬ್ಬ ಇಲ್ಲೇ ತಾಳಿಕೋಟೆಯಲ್ಲಿ ಅವನ ಹೆಸರು ಹೇಳಿದ್ರು. ವೇದಿಕೆ ಮುಂದುಗಡೆ ಇರ್ತಕ್ಕಂಥ ಎಲ್ಲ ತಾಯಂದಿರೆ, ಸಹೋದರ ಸಹೋದರಿಯರೇ, ಮುದ್ದು ಮಕ್ಕಳೇ, ಸುಮಾರು ನನಗನ್ಸೋ ಮಟ್ಟಿಗೆ ಒಂದು 2-3 ತಾಸುಗಳಿಂದ ನೀವು ನಿಮ್ಮ ಮಕ್ಕಳ ಕಾರ್ಯಕ್ರಮ ಯಾವಾಗ ಶುರು ಆಗ್ತದೆ ಅಂತ ನೋಡ್ಕೋತ ಕುಂತೀರಿ. ನಡುವೆ ಇವೆಲ್ಲ ಕಾರ್ಯಕ್ರಮದ ಶಿಷ್ಟಾಚಾರ ಇವೆಲ್ಲ ಅನಿವಾರ್ಯ, ಏನು ಮಾಡೋಕ್ಕಾಗಲ್ಲ, ನೀವು ಸಹಿಸ್ಕೊಳ್ಳೇಬೇಕು. ಇದು ಊಟ ಇದ್ದಂಗೆ, ಮಕ್ಕಳ ಕಾರ್ಯಕ್ರಮ ಉಪ್ಪಿನಕಾಯಿ ಇದ್ದಂಗೆ. ನಿಮ್ಗೆ ಯಾವ ಉಪ್ಪಿನಕಾಯಿ ಬೇಕು ಅದನ್ನು ಆಮೇಲೆ ಸಗೋದು, ನೀವು ನಿಮ್ಮ ಮನೆಗೆ ಹೋಗೋದಿರ್ತದೆ. ನಂದು ಒಂದು ವಿನಂತಿ ಏನಂದರೆ, ಈಗ ನಾ ಈ ಮಕ್ಕಳಿಗೆ ಒಂದು 2-3 ಪ್ರಶ್ನೆ ಕೇಳ್ತೀನಿ. ಇಲ್ಲೇನು ಕೂತಿರಲ್ಲ ಪುಟಾಣಿಗಳು, ಇದ್ರಾಗ ಡಾಕ್ಟರ್ ಎಷ್ಟು ಮಂದಿ ಆಗ್ತಿರಿ ಕೈ ಎತ್ರಿ? ಡಾಕ್ಟರ್ ಎಷ್ಟು ಮಂದಿ ಆಗ್ತಿರಿ ಕೈ ಎತ್ರಿ? ನಾನು ಬಸ್ ಕೈ ಬಿಡ್ರಿ. ಇದ್ರಾಗ ಇಂಜಿನಿಯರ್ ಎಷ್ಟು ಮಂದಿ ಆಗ್ತಿರಿ ಕೈ ಎತ್ರಿ? ನಾ ಇಂಜಿನಿಯರ್ ಆಗ್ತೀನಿ ಅಂತ ಕಡಿಮೆ ಸಂಖ್ಯೆ ಅದ. ಪೊಲೀಸ್ ಆಗ್ತೀನಿ ಅನ್ನೋರು ಎಷ್ಟು ಜನ ಆಗಿರಿ? ನಾ ಪೊಲೀಸ್ ಆಗ್ತೀನಿ, ಕಳ್ಳರ್ ಹಿಡಿತೀನಿ ಅನ್ನೋರು
ಸಬಾಷ್, ಕೈ ಬಿಡ್ರಿ, ಕೈ ಬಿಡ್ರಿ. ಈಗ ಇಲ್ಲೇನು ಕೂತಿರಲ್ಲ ಪಾಲಕರು, ನೀವು ನಿಮ್ಮ ಮಕ್ಕಳು ನೋಡ್ಕೊಂಡಿರಲ್ಲ ಯಾರ್ಯಾರು ಎದಕ್ಕೆ ಇತ್ತಿದ್ರು ಅಂತೇಳಿ. ಇವತ್ತು ರಾತ್ರಿಯಿಂದನೇ ನೀವು ಶುರು ಮಾಡ್ಬೇಕು ಅವ್ರನ್ನ ಡಾಕ್ಟರ್ ಮಾಡೋದಕ್ಕೆ, ಇಂಜಿನಿಯರ್ ಮಾಡೋದಕ್ಕೆ, ಪೊಲೀಸರನ್ನ ಮಾಡೋದಕ್ಕೆ, ಸೈನಿಕರನ್ನ ಮಾಡೋದಕ್ಕೆ. ರಾಜಕಾರಣಿಗಳನ್ನ ನೀವೇನು ಮಾಡೋದು ಬೇಕಾಗಿಲ್ಲ, ಕೊನೆಗೆ ಅವರೇ ಆಗ್ತಾರೆ. ಎಲ್ಲ ಕಡೆ ಫೇಲ್ ಆದವ್ರು ಕೊನೆಗೆ ಹೋಗಿ ಸೇರೋದೇ ರಾಜಕಾರಣಕ್ಕೆ. ಅದು ಆಗ್ತಾರೆ, ನೀವೇನು ಅದು ಪ್ರಯತ್ನ ಮಾಡಕ್ಕೆ ಹೋಗ್ಬೇಡ್ರಿ. ಆದ್ರೆ ಈಗೇನದಲ್ಲ, ಇದನ್ನ ಮಾಡ್ಬೇಕಾದ್ರೆ ಸ್ವಲ್ಪ ಪ್ರಯತ್ನ ಮಾಡಬೇಕು. ಒಳ್ಳೆ ಶಿಕ್ಷಣ ಕೊಡಿಸ್ಬೇಕು. ಶಿಕ್ಷಣ ಕೊಡಿಸ್ಬೇಕಾದ್ರೆ ನಾವು ಶಿಕ್ಷಣ ಸಂಸ್ಥೆಗಳನ್ನ ಆಯ್ಕೆ ಮಾಡ್ಕೋಬೇಕು, ಎಲ್ಲಿ ಕೊಟ್ಟರೆ ನಮ್ಮ ಮಕ್ಕಳು ಗುರಿ ಸೇರ್ತಾರಂತೇಳಿ. ಹಾಗೆ ಒಳ್ಳೆ ಶಿಕ್ಷಣ ಸಿಗುವಂಥ ಜಾಗದಲ್ಲಿ ಈಗ ನಿಮ್ಮ ಮಕ್ಕಳನ್ನು ಸೇರಿಸಿದಿರಿ. ಈಗ 9ನೇವರೆಗೆ ಶಾಲೆ ನಡೀತದೆ, ಮುಂದೆ 10ನೇ ತರಗತಿವರೆಗೆ ಆಗ್ತದೆ. 10ನೇ ತರಗತಿ ಆದ ನಂತರ ಮುಂದೆ ನೀವು ನಿಮ್ಮ ಮಕ್ಕಳನ್ನ ಬೇರೆ ಕಡೆ ಸೇರಿಸ್ಬೇಕು. ಅದ್ರ ಜೊತೆಗೆ ನನ್ನದು ಇನ್ನೊಂದು ಏನು ಮಹತ್ವದ ವಿನಂತಿ ಏನಂತಂದ್ರೆ, ಮಕ್ಕಳಿಗೆ ಶಿಕ್ಷಣ ಕೊಡುವುದರ ಜೊತೆಗೆ ನೈತಿಕ ಶಿಕ್ಷಣವನ್ನು ಕೊಡುವಂಥದ್ದನ್ನು ನಾವು ಮೊದಲು ಅದನ್ನು ನಾವೆಲ್ಲ ಪಾಲಕರು ಗಮನಿಸಬೇಕಾಗಿರುವಂಥ ಒಂದು ಅತ್ಯಂತ ಮಹತ್ವದ ಒಂದು ವಿಚಾರ. ಏನಾಗ್ಬಿಟ್ಟದ ಇವತ್ತಿನ ಕಾಲದಲ್ಲಿ ಅಂದ್ರೆ, ಮಕ್ಕಳನ್ನ ಡಾಕ್ಟರ್ ಮಾಡಬೇಕು, ಇಂಜಿನಿಯರ್ ಮಾಡಬೇಕು, ಇನ್ನೇನೇನೋ ಮಾಡಬೇಕು ಅಂತೇಳಿ ನಾವು ಫೀಸ್ಗಾಗಿ ಸಾಲಿ ತೆಗಿಬೇಡ, ಒಳ್ಳೆಯ ವಿದ್ಯೆಯನ್ನು ನಾವು ನೀಡಬೇಕು ಅನ್ನೋ ಉದ್ದೇಶ ಇಟ್ಟುಕೊಂಡು ಈ ಸಣ್ಣದಾದಂಥ ಒಂದು ಶಾಲೆಯನ್ನು ತೆಗೆದು ಈ ಮಕ್ಕಳಿಗೆ ಒಳ್ಳೆಯ ರೀತಿಯಾಗಿ ಶಿಕ್ಷಣವನ್ನು ನೀಡುತ್ತಿರುವುದು ತುಂಬ ಹೆಮ್ಮೆಯ ಸಂಗತಿ. ಈ ಶಾಲೆ ಇನ್ನೂ ಉತ್ತರೋತ್ತರವಾಗಿ ಬೆಳೆಯಲಿ. ಯಾಕಂದರೆ ಇನ್ನೂ ಮುದ್ದು ಮಕ್ಕಳು ಸಾಂಸ್ಕೃತಿಕ ಕಾರ್ಯಕ್ರಮ ಮಾಡೋರು ಇದ್ದಾರೆ. ನಾವು ಆ್ಯಕ್ಚುಲಿ ಸರ್ ಅಂದಂಗೆ ಭಾಷಣ ಮಾಡೋದು ಬೇಡ, ಎಲ್ಲ ಮುದ್ದು ಮಕ್ಕಳ ಸಾಂಸ್ಕೃತಿಕ ಕಾರ್ಯಕ್ರಮ ನಾವು ನೀವೆಲ್ಲರ ವೀಕ್ಷಣೆ ಮಾಡುವಂತ ಹೇಳ್ತಾ ಇಲ್ಲೇನು ಕರೆಸಿ ನನ್ನ 2 ಮಾತುಗಳನ್ನು ಆಲಿಸಲಿಕ್ಕೆ ಅವಕಾಶ. ಆ ಸಂಸ್ಥೆಯಲ್ಲಿ ಕಾರ್ಯನಿರ್ವಹಿಸ್ತಿರುವಂಥ ಗುರುಮಿತ್ರರು, ಗುರುಮಾತೆಯರ ಮೇಲೆ ಆ ಸಂಸ್ಥೆಯ ಏಳಿಗೆ ಅವರನ್ನು ಅವಲಂಬಿತವಾಗಿರ್ತದೆ. ಆ ಸಂಸ್ಥೆಯ ಸಂಸ್ಥಾಪಕರು ಯಾವ ರೀತಿ ಅದನ್ನು ಬೆಳೆಸಬೇಕು, ಉಳಿಸ್ಬೇಕು, ಹೆಮ್ಮರವಾಗಿ ಬೆಳೆಸಬೇಕು ಅನ್ನುವಂಥ ಸುಂದರವಾದ ಕನಸನ್ನು ಕಂಡಿರ್ತಾರಲ್ಲ, ಆ ಕನಸಿಗೆ ಪೂರಕವಾಗಿ ಆ ಸಂಸ್ಥೆಯಲ್ಲಿ ಕೆಲಸ ಮಾಡುವಂಥ ಗುರುಮಿತ್ರರು, ಗುರುಮಾತೆಯರು ಕೈ ಜೋಡಿಸಿದಾಗ ಮಾತ್ರ ಆ ಸಂಸ್ಥೆ ಬೆಳೀಲಿಕ್ಕೆ ಸಾಧ್ಯ. ಆದರೆ ಗುರುಮಠ ಅವರು ಈ ಸಂಸ್ಥೆಯನ್ನು ಕಟ್ಟಿದ ಉದ್ದೇಶ ಮಕ್ಕಳಿಗೆ, ಬಡ ಮಕ್ಕಳಿಗೆ ಅಕ್ಷರದ ಜ್ಞಾನವನ್ನು ಆ ಮಕ್ಕಳ ಬಾಳಲ್ಲಿ ಚೆಲ್ಲಬೇಕು, ಮಕ್ಕಳ ಬಾಳಿನಲ್ಲಿ ಬೆಳಕನ್ನು ಮೂಡಿಸಿ ಅವರನ್ನು ವಿದ್ಯಾವಂತರನ್ನಾಗಿ ಮಾಡಬೇಕನ್ನುವಂಥ ಒಂದೇ ಒಂದು ಉದ್ದೇಶದಿಂದ ಆ ಸಂಸ್ಥೆ